ರಂಗಸ್ವಾಮಿ ಸರ್ ಅವ್ರು ಹೇಳ್ತಾ ಇರ್ತಾರೆ, ನಾನು TVC ಎಲೆಕ್ಷನ್ ಮಾಡಿಸ್ದೆ, ನಾನು ಸುಪ್ರೀಂ ಕೋರ್ಟಿಂದ ಲಾ ತರಿಸ್ದೆ, ನಾನು ಬೀದಿ ವ್ಯಾಪಾರ ಅದು ಮಾಡಿಸ್ದೆ ಇದು ಮಾಡಿಸ್ದೆ ಅಂತ. ಇವಾಗ ಅವ್ರ ಸಚಿವರು ಎತ್ತಿಸುವಾಗ ನಿಮಗೆ ಗೊತ್ತಿರಲಿಲ್ವಾ, ಇಲ್ಲ ನೀವು ಶಾಮೀಲಾಗಿದ್ರಾ? ಇವಾಗ ಒಳ್ಳೆ ಕ್ವಶನ್ ಕೇಳಿದ್ರಿ. ನಾನು ಶಾಮೀಲು ಆಗಬೇಕಾಗಿದ್ರೆ ಇವಾಗ ಏನು ಹೇಳಿದ್ರಲ್ಲ, ನಾನು ಕೋರ್ಟ್ಗೂ ಅವಶ್ಯಕತೆ ಇಲ್ಲ. ನಾನೇ ಕೃಷ್ಣ ಬೈರೇಗೌಡರಿಗೆ ಹೇಳಿ ಮನವಿನೂ ಸಹಿತ ಕೊಟ್ಟಿದ್ದೀನಿ. ಇದೇ ಸರ್ಕಾರದ ಮೇಲೆ ನಾನು ಕೋರ್ಟ್ಗೆ ಹೋಗಿದ್ದೀನಿ. ಒಂದು ಸೆಕೆಂಡ್ ಅರ್ಥ ಮಾಡ್ಕೋಬೇಕು. ಇದು IAS ಆಫೀಸರ್ ತಪ್ಪು ಮಾಡಿರ್ತಕ್ಕಂಥ ಗೃಹ. ನಾನು ಹೇಳಿದ್ದೀನಿ ನಗರಾಭಿವೃದ್ಧಿ ಸಚಿವರಿಗೆ, ಇದು ಈ ಸರ್ಕಾರ ಬಂದಾಗಿನಿಂದ ಮಾತು ಮುಂಚೆ ಅಧಿಕಾರಿಗಳ ಮೇಲೆ ನಮಗೆ ಜಾಗ ಕೊಟ್ಬಿಟ್ಟು ಅಂಗಡಿ ಎತ್ತಂಗಡಿ ಮಾಡಿ ಅಂತ ಹೇಳವ್ರೆ. ನಮಗೆ ಕೊಟ್ಟಿದ್ದಾರೆ ಜಾಗನ, ಹೆಂಗೆ ಎತ್ತಂಗಡಿ ಮಾಡ್ತಾರೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ? ಇವಾಗ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀರಾ? ಹೌದು, ಇದ್ರ ಬಗ್ಗೆ ಒಂದು ಸೆಕೆಂಡ್ ನಿಮ್ಮ ಕ್ವಶನ್ ಆನ್ಸರ್ ಕೊಡ್ತೀನಿ. ಇದ್ರ ಬಗ್ಗೆ ನಾನು ರೆಡಿ ಮಾಡಿ ಹೈಕೋರ್ಟ್ಗೆ ಆಲೇ ರಿಟ್ ಸಬ್ಜೆಕ್ಟ್ ಮಾಡಿದ್ದೀವಿ. ನೀವು ಇಡೀ ಬೆಂಗಳೂರು ನಗರಕ್ಕೆ ನೋಡಿ, ಕೇಳಿಸ್ಕೊಳ್ಳಿ, ಮಾತಾಡಿದ್ರೆ ಇಲ್ಲಿ ಕರೆಕ್ಟಾಗಿ ಉತ್ತರ ಹೇಳ್ತೀನಿ. ನೀವು ಹೇಳಿದ ಕರೆಕ್ಟು. ಹೈಕೋರ್ಟಿಗೆ ಈಗಾಗಲೇ ನಾವು ರಿಟ್ ಹಾಕಿದ್ದೀವಿ. ಹೈಕೋರ್ಟಲ್ಲಿ ಸಹಿತ ಇಡೀ ಬೆಂಗಳೂರು ನಗರಕ್ಕೆ ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರ್ದು ಅಂತೇಳಿ ಅಲ್ಲೂ ಹಾಕಿದ್ದೀವಿ. ನಮ್ಮ ಅರಬಿ ಸಿಂಗ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಅಂತ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ವಕೀಲರ ಹತ್ರಲ್ಲೂ ಮಾತಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಟೌನ್ ಡೆಂಡಿಕನ್ ಇಂಪ್ಲಿಮೆಂಟ್ ಆಗದಲ್ಲೇ ನೋಡಿ ಅವರೇ ಕೇಸ್ ಹಾಕಿದ್ದು. ಎಲ್ಲಿ? ಡೆಲ್ಲಿಲಿ ಆರ್ಡರ್ ಆಗಿದೆ. ಅವ್ರನ್ನೇ ವಕೀಲರು ಹಿಡಿದು ಇವಾಗ ನಾನು ಸರ್ಕಾರಕ್ಕೆ ಯಾಕೆ ಮುಂಜಾಗ್ರತವಾಗಿ ನಿನ್ನೆ ರಾತ್ರಿ ನಾನು ಸಿದ್ದರಾಮಯ್ಯ ಹತ್ರ ಮಾತಾಡಿ ಬಂದಿದ್ದೀನಿ. ಒಂದು ನಮ್ಮನ್ನ ಎತ್ತಿಸ್ತಾರೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಿದ್ದಾಗ BJP ಅಂತ ನೀವೇನ್ ಇವತ್ತು ಬಂದು ಮಾತಾಡ್ತಾ ಇದ್ದೀರಾ. ಅವತ್ತು ನೀವಲ್ಲಿ ವಾಯ್ಸ್ ರೈಸ್ ಮಾಡಿ ಅವ್ರನ್ನ ತಡೆಯೋ, ಒಂದ್ ನಿಮಿಷ ನಾನು ಪೂರ್ತಿ ಮಾತಾಡ್ತೀನಿ, ಅವ್ರನ್ನ ತಡೆಯೋ ಅಂತ ಒಂದು ನೀವು ತಗೊಳ್ಳಿಲ್ಲ ಅವತ್ತು ಸ್ಟೆಪ್ನ, ಆಯ್ತಾ? ನೀವು ತಗೊಳ್ಳಿಲ್ಲ. ನೀವು TVC ಮೆಂಬರ್ ನೀವು ಹೇಳ್ತಾ ಇದ್ದೀರಾ, ನೀವು ಇವಾಗ ಹಾಕಿದ್ದೀನಿ ಹೈಕೋರ್ಟ್ಗೆ ಅಂತಿದ್ರ. ಈ ವಿಚಾರ ಆಲ್ಮೋಸ್ಟ್ ಒಂದು ತಿಂಗಳಿಂದ ನಡೀತಾ ಇದೆ. ಒಂದು ತಿಂಗಳಿಂದ ನಿಮ್ ಪ್ರಯತ್ನ ಏನೂ ಇರಲಿಲ್ಲ, ಝೀರೋ ನಿಮ್ ಪ್ರಯತ್ನ. ಇವತ್ತು ಹೇಳ್ತಿದ್ರೆ ಹೈಕೋರ್ಟ್ ಅಲ್ಲಿ ನಾನು ಹಾಕಿದ್ದೀನಿ ಅರ್ಜಿನ ಅಂತ. ಇವತ್ತು ನನಗೆ ಬೇಡ, ನನ್ನನ್ನ ಎಚ್ಚದ ಮೇಲೆ ನೀವು ಕ್ರಮ ತಗೊಳ್ಳೋದು ನನಗೆ ಬೇಡ. ನನ್ನನ್ನ ಎಚ್ಚಕ್ಕೂ ಮುಂಚೆ ನೀವೇನ್ ಕ್ರಮ ತಗೊಂಡ್ರಿ? ನಿಮಗೆ ಇನ್ಫಾರ್ಮೇಶನ್ ಇತ್ತು, ನೀವಿಬ್ರು ಕ್ರಮ ತಗೊಳ್ಳಿಲ್ಲ. ಯಾಕೆ? ನಿಮ್ಮವ್ರಿಗೂ ನಾವು ಬಂದು ಬೇಡ್ಕೊಳ್ಳೋರ್ಗು ನೀವು ಇಟ್ಕೊಂಡ್ರಿ. ಬರ್ಲಿ ನಮ್ಮ ಹತ್ರ ಬೇಡ್ಕೊಳ್ಳಿ, ಕೇಳಲಿ, ಆಮೇಲೆ ನಾನು ಕ್ರಮ ತಗೋತೀನಿ ಅಂತ. ಈಗ ಒಂದು ವಾರದಿಂದ ಕ್ರಮ ತಗೊಂಡು ಅಂತ ಒದ್ದಾಡ್ತಾ ಮಾತಾಡ್ತಿದ್ರ. ಅಲ್ಲಿವರೆಗೂ ಯಾರು ನಾವು ಹತ್ರನು ಬರ್ಲಿಲ್ಲ. ನೀವ್ ಯಾರನ್ನು ನಾನೇ ಬೇಡ್ಕೊಂಡಿದ್ದೀನಿ ಒಂದು ನಿಮ್ಗೆ, ಆಯ್ತಾ? ನೀವ್ ಹೇಳ್ತಿದ್ದೀರಾ ಸ್ಥಳ ಕೊಟ್ಟಿ ಖಾಲಿ ಮಾಡಿಸ್ಬೇಕೆ ಹೊರತು ನನಗೆ ನೀವು ಸ್ಥಳ ಕೊಡ್ತೀರೇನೆ ನನ್ನನ್ನ ಬಂದು ಎಚ್ಚದಿಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿನಾಗ್ಲಿ, ಟ್ರಾಫಿಕ್ ನಾಗ್ಲಿ, ಲಾ ಅಂಡ್ ಆರ್ಡರ್ನಾಗ್ಲಿ ಯಾವ ಇದ್ರಲ್ಲಿ ನನ್ನನ್ನರ್ಗೂ ಕಳ್ಸಿದ್ರಿ ನೀವು. ನಿಮ್ಮ ಸರ್ಕಾರ ಅವತ್ತೆಲ್ಲ ಹೋಗಿತ್ತು? ನನಗೆ ಸ್ಥಳ ಕೊಡ್ಲಿಲ್ಲ. ಸ್ಥಳ ಕೊಡೋಕ್ಕೂ ಮುಂಚೆನೆ ಬಂದು ಎತ್ತಿಸಿದಿರಾ, JCB ಕಳ್ಸಿದಿರಾ. ಯಾಕೆ ಕಳ್ಸಿದ್ರಿ ನೀವು? ಪ್ರತಿಯೊಬ್ರು ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಮೇಡಮ್. ಸ್ಟೇಷನರಿ ಅನ್ನೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಅಲ್ಲಿ ಒಬ್ಬ GBA ಅಧಿಕಾರಿ ಅಥವಾ ಅವರ ಅಂಡರ್ ಅಲ್ಲಿ ಕೆಲಸ ಮಾಡೋನಿಗೇನೆ ಸ್ಟೇಷನರಿ ಅರ್ಥ ಗೊತ್ತಿಲ್ಲ. ನಾನು ತೋರಿಸ್ತಾ ಇದ್ದೀನಿ ನನ್ನ ಕಾರ್ಡ್ ಸ್ಟೇಷನರಿ ಅಂತ ಇದೆ ಅಂತ, ಆದ್ರೂ ನೀನ್ ಮೂವ್ ಮಾಡ್ಕೊಂಡು ಓಡಾಡು ಗಾಡಿನ ಅಂತಾರೆ. ಅರ್ಥ ನಿಮಗ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಜನರಲ್ ನಿಮ್ಗೆ ಫಸ್ಟ್ ಆಫ್ ಆಲ್ ಝೀರೋ ನಾಲೆಡ್ಜ್ ಇದೆ. ಅಧಿಕಾರಿಗಳಿಗೆ ಅವ್ರ ಕೆಳಗಡೆ ಇರೋ ಪ್ರತಿಯೊಬ್ಬ ಕೆಲಸಗಾರರಿಗೂ ಝೀರೋ ನಾಲೆಡ್ಜ್. ಫಸ್ಟ್ ನೀವುಗಳು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ರೈಟ್ ಮೇಡಮ್. ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇವೆ, ನಾವು ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ಸಹ ಅಕಾರ್ಡಿಂಗ್ ಟು ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ ಆ್ಯಂಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಂತೇನಿದೆ ಅದ್ರ ಪ್ರಕಾರ ಇಂಪ್ಲಿಮೆಂಟೇಷನ್ ಆಗಬೇಕು. ನಾವು ಮುಂಚೆಯಿಂದ ಹೇಳ್ಕೊಂಬರ್ತಾ ಇದ್ದೀನಿ. ನಾನು ಇದೇ ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮ ಚಾನಲಲ್ಲೇ ಆ ಬೋರಿಂಗ್ ಆಸ್ಪತ್ರೆದು ಕಾಂಪೌಂಡ್ ಬಿದ್ದಾಗಲೂ ಹೇಳಿದ್ವಿ, ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ ಏನಿದೆ ಅದು ಇಂಪ್ಲಿಮೆಂಟ್ ಆಕ್ಷನ್ ಆಗಿಲ್ಲ ಕರ್ನಾಟಕದಲ್ಲಿ. ಯಾವುದೇ ಕರ್ನಾಟಕದ ಯಾವುದೇ ಮುನ್ಸಿಪಾಲಿಟಿನಲ್ಲಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಭಾರತದಲ್ಲಿ ಕೇವಲ 4 ಮುನ್ಸಿಪಾಲಿಟಿನಲ್ಲಿ ಇಂಪ್ಲಿಮೆಂಟೇಷನ್ ಆಗಿರೋದು. ಅದರಿಂದಾಗಿ ಫಸ್ಟ್ ಇಂಪ್ಲಿಮೆಂಟೇಷನ್ಗೆ ತಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸರ್ಕಾರನ ನಾವು ಅವತ್ತು ಮನವಿ ಮಾಡಿದ್ವಿ. ನಾನೇ ಮನವಿ ಮಾಡಿದ್ದೀನಿ. ಅದ್ರ ಜೊತೆಗೆ ನಾವು ನಮ್ಮೆಲ್ಲ ನಾಯಕರುಗಳಿಗೂ ಸಹ ನಾವೊಂದು ಚರ್ಚೆನೂ ಮಾಡಿದ್ದೇವೆ. ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಿದೆ. ನೀವು ಎತ್ಸಂಗಿಲ್ಲ, ಹೌದು, ಪೆಡಿಸ್ಟನ್ಸ್ ಪಾತ್ವೇಗೆ ಏನು ಸಮಸ್ಯೆ ಆಗ್ತಿದೆ ಅದಕ್ಕೆ ಬರೀ ನೀವು ಅವ್ರ ಮುಖ ನೋಡ್ಕೊಳ್ಳೋದಲ್ಲ, ಕರೆಕ್ಟು, ಅವರು ಇಂಪಾರ್ಟೆಂಟು. ಆದರೆ ಅದೇ ರೀತಿಯೇ ನೀವು ಆಲ್ಟರ್ನೇಟಿವ್ ಮಾಡಿದ್ರೆ ಎತ್ಸಕ್ಕಾಗಲ್ಲ. TVC ಬೀದಿ ಬದಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಲುಕು ಹಾಕೊಂಡು ಕಾಲಿಗೆ ಬಂದು ಬೀಳೋವರೆಗೂ ಕೂಡ ಆಕ್ಷನ್ ಮೋಡಿಗೆ ಹೋಗ್ತಿಲ್ಲ ಅನ್ನೋ ಗಂಭೀರ ಆರೋಪ ಇದೆ. ಇವಾಗ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ಇವಾಗ ನಾನು ಸದ್ಯದಲ್ಲೇ ಇವಾಗ TVC ಎಲೆಕ್ಷನ್ ಮಾಡಿ ಬಾಡಿ ಹೊಸದಾಗಿ ರಚನೆ ಮಾಡಿ ಟೌನ್ ಡೆಂಡಿಂಗ್ ಕಮಿಟಿಯನ್ನು ಯಾರು ಪ್ರತಿನಿಧಿಗಳು ಸ್ಪರ್ಧೆ ಮಾಡ್ತಾರೆ ಅದರಲ್ಲಿ 3 ಥರ ಬರುತ್ತೆ ಕಮಿಟಿ. ನೋಡಿ, ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ, ಇಲ್ಲಿ 3 ಥರ ಕಮಿಟಿ ಬರುತ್ತೆ. ಒಂದು ಟೌನ್ ಡೆಂಡಿಂಗ್ ಕಮಿಟಿ, ಒಂದು ಕುಂದುಕೊರತೆ ಕಮಿಟಿ,
ಅಂತ ನಿಮ್ಮ ಸರ್ಕಾರ ಅನೌನ್ಸ್ ಮಾಡಿದ್ದು 1,10,000 ರೂಪಾಯಿ ಮಾತ್ರ ಕಟ್ಟಬೇಕು, ಮಿಕ್ಕಿದೆಲ್ಲ ಸಬ್ಸಿಡಿ ಅಂತ. ಅರ್ಥ ಆಯ್ತಲ್ಲ? ಒಂದು. ಎರಡನೇದು, ಗಾಡಿಗಳನ್ನ ಈ ಗಾಡಿ ಬಿಡಿ, ಇಲ್ಲಿ ಒಂದು ಗಾಡಿ ಇದೆ ನೋಡಿ, ಈ ಗಾಡಿ ಬಂದು ಅರ್ಥ ಆಯ್ತಲ್ಲ, ಏನಕ್ಕೂ ಯೂಸ್ ಇಲ್ಲ ಈ ಗಾಡಿ. ಕಸದ ತೊಟ್ಟಿ ಗಾಡಿ ಯಾರು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಕಸದ ತೊಟ್ಟಿ ಗಾಡಿ ತೊಗೊಂಡೋಗ್ಬೋದು, ಇದರಲ್ಲಿ 2 ಟ್ರೈನ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಈ ಗಾಡಿನ ತಗೊಳ್ಳಿತಾ ನಿಮ್ಮ KPCC ಆಫೀಸಲ್ಲೇ ಬುಕ್ ಮಾಡ್ತಿದ್ದೀರಾ, ದುಡ್ಡು ಇಸ್ಕೊತಾ ಇದ್ದೀರಾ. ಯಾರು ಹೇಳಿದ್ರು ನಿಮಗೆ? ಹೇಳಿ, ಒಂದು ನಿಮಿಷ. ನಾವು ಮೋದಿ ಅವ್ರ ರೀತಿ ನಾ ಕಾವಂಗ ನಾ ಕಾನದುಂಗ ಅಂತೇಳಿ ರಾಮನ್ ದುಡ್ಡು ಹೊಡೆದಿರೋರಲ್ಲ ನಾವು. 40%. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವರು ನಿಮ್ಗೆ ಪ್ರಶ್ನೆ, ಇವರು ಬಿಜೆಪಿ ಅವರು ಅಲ್ಲ, ಕಾಂಗ್ರೆಸ್ನವರು ಅಲ್ಲ. ನಮಗಿಲ್ಲಿ ಕುತ್ಕೊಂಡಿರೋದು ಒಬ್ಬ ಬೀದಿ ಬದಿ ವ್ಯಾಪಾರಿಯ ರೆಪ್ರೆಸೆಂಟೇಟಿವ್ ಆಗಿ. ಇವ್ರು ಮಾತನಾಡ್ತಿರೋದು ರಾಮ ಮಂದಿರ ಹುಂಡಿ ಬಗ್ಗೆ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಿ ಪ್ರಶ್ನೆನ. ಇವರು ರಾಮನ್ ಹುಂಡಿನೂ ಕೇಳ್ತಾ ಇಲ್ಲ, ಕೃಷ್ಣನ್ ಲೆಕ್ಕನೂ ಕೇಳ್ತಿಲ್ಲ. ಕೇಳ್ತಿರೋದೇನು, ಇದು ಕೊಡಬೇಕಾಗಿರೋದು ಸರ್ಕಾರ. ಸರ್ಕಾರಿ ಕಚೇರಿಯಲ್ಲಿ, KPCC ಕಚೇರಿಯಲ್ಲಿ ಯಾಕೆ ಕೊಡ್ತಿದ್ದೀರಾ? ಸಿಂಪಲ್ ಪ್ರಶ್ನೆ. ನಮಗೆ ಅಯೋಧ್ಯೆ ಉತ್ತರ ಬೇಡ, KPCC ಕಚೇರಿ ಉತ್ತರ ಬೇಕು. KPCC ಕಚೇರಿನಲ್ಲಿ ಈ ರೀತಿಯಾದಂತ ಯಾವುದೇ ಅರ್ಜಿ ನಾವು ತಗೊಳ್ಳೋದು ಇಲ್ಲ, ಅವಶ್ಯಕತೆ ಇಲ್ಲ. ಸರ್, ಭಾರತ್ ಜೋಡೋ ಭವನ ಅಲ್ಲಿ ತಗೋತಾ ಇದ್ದಾರೆ. ಯಾರು? ಎವಿಡೆನ್ಸ್ ಅನ್ನ. ಒಂದ್ ನಿಮಿಷ KPCC ಬೀದಿ ಸರ್, KPCC ಬೀದಿ ಬದಿ ವ್ಯಾಪಾರಿಗಳು ಏನ್ ಸೆಲ್ ಮಾಡಿದ್ರ? ನಾವು ಏನು GBA ನಲ್ಲಿ ಅಪ್ಲಿಕೇಶನ್ಸ್ ತರ್ತದೆ, GBA BBMP ಆಫೀಸ್ಗಳೇನಿದೆ, ವಾರ್ಡ್ ಕಚೇರಿಗಳಿದೆ, ಅಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಅರ್ಜಿ ಹೊರಗಡೆ ತಗೊಳ್ಳಲ್ಲ. ಅದು ತಪ್ಪು ಮಾಹಿತಿ ಇದ್ರೆ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ. ಆ ಥರ ಏನಾರು ಆಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಅದು ಮೊದಲನೇದು. ರಸ್ತೆ ಮೇಲೆ ಬರೀ ಬೀದಿ ವ್ಯಾಪಾರಿ ಮಾತ್ರ ಇಲ್ಲ, ರಸ್ತೆ ಮೇಲೆ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ. ಬಸ್ ಸ್ಟಾಪ್ಗಳಿದಾವೆ, ಟ್ರಾಫಿಕ್ ಪೊಲೀಸ್ ಚೌಕಗಳಿದಾವೆ, ಸುಮಾರು ಇದಾವೆ. ಮೊದಲು ಸರ್ಕಾರಿ ಯೋಜನೆಗಳು ಏನಿದೆ, ಸರ್ಕಾರದ್ದು ಏನಿದೆ, ಟ್ರಾಫಿಕ್ದು ಆಗ್ಬೋದು, ಈ ಥರ ಬೆಸ್ಕಾಮ್ದಾಗ್ಬೋದು, ಟ್ರಾನ್ಸ್ಫಾರ್ಮ್ ತುಂಬ ಇದ್ದಾವೆ. ಅದನ್ನೆಲ್ಲ ವೆಕೇಟ್ ಮಾಡಿ ಫಸ್ಟು. ಆಮೇಲೆ ನೀವು ಬೀದಿ ಬದಿ ವ್ಯಾಪಾರಿ ತಂಟೆಗೆ ಬನ್ನಿ. ದಯವಿಟ್ಟು ಅದನ್ನು ಮಾಡಿದೆ ನೀವು ಸರ್ಕಾರ ಅದ್ರ ಕೈಲಿ ಆಗೋವಂಥ ಕೆಲಸ ಅದು. ಅದನ್ನೇ ಮಾಡಿದೆ ಇಲ್ಲಿ ಪಾಪ ಜೀವನ ನಡೆಸಬೇಕು ಅಂತ ಮಾಡ್ತಾರೋ ಕೆಲಸಕ್ಕೆ ಬಂದು ತೊಂದರೆ ಕೊಡೋದು ತಪ್ಪು ಅಂತ ನನ್ನ ಭಾವನೆ. ಇಲ್ಲಿ ಎಲ್ಲಾನು ಇದೆಲ್ಲ ಸರ್ಕಾರದ ಪ್ರಾಬ್ಲಮ್ಸೇ. ಅಲ್ಲಿ ಸುಲಭ ಶೌಚಾಲಯ ಕಟ್ಟಿದ್ದು ಸಹ GBAನೇ, ಅಲ್ಲಿ ನಂದಿನಿ ಬೂತ್ಗೆ ಪರ್ಮಿಷನ್ ಕೊಟ್ಟಿದ್ದು ಸಹ ಸರ್ಕಾರನೇ, ಅದ್ರ ಜೊತೆಗೆ ಬೇರೆ ಬೇರೆ ಯಾವುದೇ ರೀತಿಯ ಕರ್ಮಚಾರಿಗಳು ಕೊಟ್ಟಿರೋದು ಸಹ ಸರ್ಕಾರನೇ. ಸೊ ಇದನ್ನೆಲ್ಲ ತೆರವುಗೊಳಿಸಿದ ಮೇಲೆ ಬೀದಿ ಬದಿ ವ್ಯಾಪಾರಿಗಳು ಹೋಗಬೇಕಾಯಿತು. ಆದರೆ ಒಂದು ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಸುಮ್ಮನೆ ಇಲ್ಲಿ ಡಿಬೇಟ್ ಮಾಡೋದು ಬೇಡ. ಬೀದಿ ಬದಿ ವ್ಯಾಪಾರಿಗಳು ಜೆನ್ಯೂನ್ ಆಗಿ ಎಷ್ಟಿದ್ದಾರೆ ಅದನ್ನು ಸರ್ವೆ ಮಾಡ್ಕೊಂಡು ಅಷ್ಟು ಜನ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ನ್ಯೂಸೆನ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ನೀವು ಅಗ್ರಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮಗೇನು ಅಂತ ಹೇಳಿದ್ರೆ ಬೀದಿ ಬದಿ ರಿಯಲಿಸ್ಟಿಕ್ ಆಗಿ 5 ವರ್ಷ 10 ವರ್ಷ 2 ವರ್ಷ 3 ವರ್ಷ ಇದರಿಂದ ಯಾರ್ಯಾರು ದುಡಿತಾ ಇದ್ದಾರೋ ಅವರೆಲ್ಲನೂ ಸಹ ಬೀದಿ ಬದಿ ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ವರ್ಕ್ ಮಾಡಬೇಕು. ಅದ್ರ ಡೆಸಿಗ್ನೇಟೆಡ್ ಆಕರ್ ಝೋನ್ ಅಂತ ಹೇಳ್ತಾರಲ್ಲ, ಡೆಸಿಗ್ನೇಟೆಡ್ ಸ್ಪಾಟಲ್ಲಿ ಇರಬೇಕೆ ಹೊರತು ಇದೇನಂತ ಹೇಳಿದ್ರೆ 4 ಜನ ಅಲ್ಲಿ ಎಲ್ಲ ಚೆನ್ನಾಗಿ ಹೂವು ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು 4 ಜನ ಬಂದಿರ್ತಾರೆ ಅಲ್ಲಿ. ಆಮೇಲೆ ಪಾತ್ರೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಪಾತ್ರೆ ತುಂಬ ರೋಡ್ ತುಂಬ ಪಾತ್ರೆ ಇಟ್ಕೊಂಡಿರ್ತಾರೆ. ಸೊ ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನ್ಯೂಸೆನ್ಸ್ ಕ್ರಿಯೇಟ್ ಆಗಿದೆ. ಈ ನ್ಯೂಸೆನ್ಸ್ನ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಫುಟ್ಪಾತು ಸಹ ಇರಬೇಕು. ಯಾಕಂತೇಳಿದ್ರೆ ನಾವೆಲ್ಲ ಓಡಾಡೋರು, ನಮಗೆಲ್ಲ ನಮ್ಮ ಮನೆ ಅಕ್ಕ ತಂಗ ಅಪ್ಪಂದಿರೆಲ್ಲ ಎಲ್ಲೆಲ್ಲ ಓಡಾಡ್ತಾರೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ಹೊತ್ತು ತಿಂದೇ ಇದ್ರೆ 2 ಹೊತ್ತು ತಿನ್ನಲೇಬೇಕು. ಇವತ್ತು ಸಂಪೂರ್ಣವಾಗಿ ಖಾಲಿ ಮಾಡೋದ್ರಿಂದ ಅವರೆಲ್ಲ ಮನೇಲಿ ಕೂತ್ಕೊಂಡಿದ್ದಾರೆ. ಅವರು ಮತ್ತೆ ಬದುಕನ್ನ ಕಟ್ಕೋಬೇಕಂದ್ರೆ ಅವ್ರು ಮತ್ತೆ ವ್ಯಾಪಾರ ಮಾಡಬೇಕು. ವ್ಯಾಪಾರ ಮಾಡಬೇಕಂದ್ರೆ ಅದಕ್ಕೆ ಸ್ಥಳಾವಕಾಶ ನಿಗದಿ ಮಾಡಬೇಕು. ಅವ್ರಿಗೆ ಎಲ್ಲಿವರೆಗೂ ನೀವು ಸ್ಥಳಾವಕಾಶ ನಿಗದಿ ಮಾಡೋದಿಲ್ವೋ ಅಲ್ಲಿವರೆಗೂ ಅವ್ರ ಮನೇಲಿ ಕೂತ್ಕೋಬೇಕಾಗುತ್ತೆ. ಹಾಗಂತ ಅವ್ರು ಉಪವಾಸ ಇರಬೇಕಾ? ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ. ದಯವಿಟ್ಟು ನಮಗೆ ಬದುಕಕ್ಕೆ ಬಿಡಿ. ಸುಮ್ಮನೆ ಅಲ್ಲೆತ್ತಿದ್ರು ಅಲ್ಲೆತ್ತಿದ್ರು ಇದು ಅದಡ್ಡ ಅಂತ ಹೇಳ್ಬೇಡಿ. ದಯವಿಟ್ಟು ನಮಗೆ ಬದುಕಕ್ಕೆ ಬಿಡಿ. ನಾವು ನಮ್ಮ 3 ಹೊತ್ತು ತಿನ್ನೋದು 2 ಹೊತ್ತು ತಿಂತೀವಿ. ಅದೇ ನಾನು ಕೇಳ್ಕೊಳೋದು, ಇನ್ನೇನು ಬೇರೆ ಕೇಳ್ಕೊಳಲ್ಲ. ಆ್ಯಕ್ಚುಲಿ ಈಗ ಮಲ್ಲೇಶ್ವರಂನಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸು ನಾವು ಐಡೆಂಟಿಫೈ ಮಾಡ್ದಂಗೆ ಒಂದು ಸ್ಕೈ ವಾಕ್ನ ಮಾಡಿ ಅಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೆ ಮತ್ತು ಜನಗಳಿಗೆ ನಡ್ಕೊಡತಕ್ಕಂಥ ಮಾಡಿದ್ರೆ ಇದೇ ರೀತಿ ಸೊಲ್ಯೂಷನ್ಸ್ನ ಅನೇಕ ಕಡೆ ಅಲ್ಲಲ್ಲೇ ಮಾಡಬಹುದು. ಆದರೆ ಅದಕ್ಕೆ ನೀವೇನಂದರೆ ನಾವು ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತೀವಿ ನಮ್ಮ ಆರ್ಕಿಟೆಕ್ಚರಲ್ ಸ್ಕೂಲ್ಸಲ್ಲಿ. ಬೆಂಗಳೂರಲ್ಲಿ 22 ಆರ್ಕಿಟೆಕ್ಚರಲ್ ಸ್ಕೂಲ್ಸ್ ಇದೆ. ನೀವು ಸದ್ಬಳಕೆ ಮಾಡ್ಕೊಬೇಕು. ಮುಖ್ಯಮಂತ್ರಿಗಳು ಅಥವಾ DTCPಯ ಡೈರೆಕ್ಟರ್ ಯಾರಿದ್ದಾರೆ ನೀವು ದಯವಿಟ್ಟು ಹೋಗಿ, ಅಥವಾ ನಾವೇ ಪತ್ರ ಬರಿತೀವಿ, ನಮ್ಮ ಹತ್ರ ಬಂದರೆ ನಾವು ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತೀವಿ. ಆ ಜಾಗಕ್ಕೆ ಯಾವ ಸೊಲ್ಯೂಷನ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ತೇವೆ. ಆದರೆ ನೀವು ಏಕಾಏಕಿ ಈ ರೀತಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ನೀವು ಆ್ಯಕ್ಟ್ ಏನು ಹೇಳುತ್ತೆ, ಆ್ಯಕ್ಟ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಇವತ್ತರೆಗೂ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, 2014 ಮೇ 1 ಬಂದಂತಹ ಈ ಆ್ಯಕ್ಟು, ಲಾಗು ಆಗ್ತಕ್ಕಂಥ ಆ್ಯಕ್ಟು ಇವತ್ತರೆಗೂ ಕರ್ನಾಟಕದಲ್ಲಿ 10% ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಆನ್ ರೆಕಾರ್ಡ್ ಹೇಳ್ತಿರ್ತಕ್ಕಂಥದ್ದು. ನನ್ನ ಪ್ರಶ್ನೆ ರಂಗಸ್ವಾಮಿ ಸರ್